ಪ್ರಪಂಚವನ್ನ ಸೃಷ್ಟಿ ಮಾಡಿ ಮನುಷ್ಯರನ್ನ ಸೃಷ್ಟಿಸಿದ ನಂತರ ಒಂದು ಯಜ್ಞವನ್ನ ಸೃಷ್ಟಿಸಿದ ತಕ್ಷಣ ಯಜ್ಞ ಪ್ರಕ್ರಿಯೆಯನ್ನ ಸೃಷ್ಟಿ ಮಾಡಿದ. ಯಜ್ಞವನ್ನ ಸೃಷ್ಟಿ ಮಾಡಿ ಮನುಷ್ಯರಿಗೆಲ್ಲರಿಗೂ ಹೇಳಿದ ನಂತರ ಸಹಯಜ್ಞ ಪ್ರಜಾ ಸೃಷ್ಟ ಪುರೋ, ಬಹಳ ಹಿಂದೆ ಸೃಷ್ಟಿಯ ಆದಿಯಲ್ಲಿ ಉವಾಚ ಹೇಳಿದನು ಪ್ರಜಾಪತಿ ಅಂದ್ರೆ ಬ್ರಹ್ಮ. ಏನ್ ಹೇಳ್ದ? ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ವಿಷ್ಟ ಕಾಮಧುಕು ಅಂತಂದ್ರೆ, ನೀವೆಲ್ಲ ಮನುಷ್ಯರು ಈ ಯಜ್ಞವನ್ನ ಮಾಡ್ತಾ ಮಾಡ್ತಾ ಈ ಲೋಕದಲ್ಲಿ ಬದುಕಬೇಕು, ಆಗ ಮಾತ್ರ ನಿಮ್ಮೆಲ್ಲರ ಇಷ್ಟಾರ್ಥಗಳು ಪೂರಣೆ ಆಗುತ್ತೆ ಅಂತ ಹೇಳಿ ಸೃಷ್ಟಿಕರ್ತ ಬ್ರಹ್ಮ ಹೇಳಿದನು. ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಹ ಪರಸ್ಪರಂ ಭಾವಯಂತಹ ಶ್ರೇಯಃ ಪರಮವಾಪ್ಸ್ಯಥ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋದ ಬ್ರಹ್ಮ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅಂದ್ರೆ ದೇವತೆಗಳನ್ನ ಪ್ರೀತಿಪೂರ್ವಕವಾಗಿ ಹವಿಸ್ಸನ್ನ ಅಗ್ನಿಮುಖೇನವಾಗಿ ಕೊಡ್ತಾ ದೇವತೆಗಳನ್ನ ತೃಪ್ತಿಪಡಿಸಿ, ದೇವತೆಗಳಿಗೆ ಹವಿರ್ಭುಜ ಅಂತ ಹೆಸರು. ಅಂದ್ರೆ ನಾವು ಕೊಡುವಂತಹ ಹವಿಸ್ಸನ್ನ ತಿಂದು ಬದುಕುವವರು. ಅದರಿಂದ ಭೂಮಂಡಲದಲ್ಲಿ ಯಜ್ಞ ಯಾಗಾದಿಗಳು ನಡೆದ್ರೆ ಮಾತ್ರ ಅವರಿಗೆ ಆಹಾರ. ಎಲ್ಲೇ ನೀವು ಪುರಾಣ ಕಥೆಗಳನ್ನ ಕೇಳಿದ್ರೆ ರಾಕ್ಷಸರು ಬಂದ ತಕ್ಷಣ ಮದುವೆ ಮಾಡೋ ಕೆಲಸವೇ ಯಜ್ಞ ಯಾಗಾದಿಗಳನ್ನು ನಿಲ್ಲಿಸ್ತಾರೆ. ಆವಾಗ ದೇವತೆಗಳು ಬಹಳ ತ್ರಾಸರಾಗ್ತಾರೆ, ಅವರಿಗೆ ಆಹಾರ ಇರೋದಿಲ್ಲ. ಅದರಿಂದ ನಾವು ಕೊಡುವ ಯಜ್ಞ ಯಾಗ ಪೂಜೆ ಪುನಸ್ಕಾರಗಳೇ ದೇವತೆಗಳಿಗೆ ಆಹಾರ, ಅವರು ಬದುಕೋದೇ ಇದರಿಂದ. ಆದ್ದರಿಂದ ನೀವು ಯಜ್ಞ ಯಾಗಾದಿಗಳನ್ನ ಮಾಡ್ತಾ ದೇವತೆಗಳಿಗೆ ಸಹಕರಿಸಿ. ನೋಡಿ, ದೇವಾನ್ ಭಾವಯತ, ನೀವು ದೇವತೆಗಳನ್ನ ಭಾವಿಸಿಕೊಳ್ಳಿ. ನಿಮ್ಮ ಭಾವನೆಗೆ ಒಳಗಾದ ದೇವತೆಗಳು ನಿಮ್ಮನ್ನ ಭಾವಿಸ್ತಾರೆ ಅಂದ್ರೆ ನಿಮ್ಮ ಇಷ್ಟ ಕಾಮ್ಯಾರ್ಥಗಳನ್ನ ಪೂರೈಸ್ತಾರೆ. ಯಾವ ಉದ್ದೇಶವನ್ನ ಇಟ್ಟುಕೊಂಡು ಯಜ್ಞ ಯಾಗಾದಿಗಳನ್ನ ಮಾಡಿದ್ದೀರೋ ಆ ಉದ್ದೇಶದ ಪರಿಪೂರ್ತಿಯನ್ನ ಮಾಡ್ತಾರೆ ದೇವತೆಗಳು. ಪರಸ್ಪರಂ ಭಾವಯಂತಹ, ಪರಸ್ಪರ ನೀವು ಒಬ್ಬರನ್ನೊಬ್ಬರು ಭಾವಿಸಿಕೊಂಡು ಶ್ರೇಯಃ ಪರಮವಾಪ್ಸ್ಯಥ ಅಂದ್ರೆ ಶ್ರೇಯಸ್ಸನ್ನ ಪಡೆಯಿರಿ ಅಂತ ಆಶೀರ್ವಾದ ಮಾಡ್ತಾರೆ. ಅಂದ್ರೆ ಈ ಯಜ್ಞ ಎನ್ನುವಂತಹದ್ದು ದ್ವಿಮುಖವಾದದ್ದು. ಅದಕ್ಕೆ ಶಾಸ್ತ್ರದಲ್ಲಿ ದೇವತೋದ್ದೇಶ ದ್ರವ್ಯ ತ್ಯಾಗ, ದೇವತೆಯನ್ನ ಉದ್ದೇಶವಾಗಿಟ್ಟುಕೊಂಡು ತ್ಯಾಗ ಮಾಡಬೇಕು. ವಾಸ್ತವದಲ್ಲಿ ಯಜ್ಞ ಅಂತನ್ನುವುದು ಒಂದು ಮನಸ್ಥಿತಿ. ಅದು ಈಗ ನಾವು ಇವತ್ತು ಏನು ಯಜ್ಞ ಮಾಡಿದ್ದೇವೆ, ಇದು ಯಜ್ಞಗಳಲ್ಲೆಲ್ಲ ಅತ್ಯಂತ ಪ್ರಾಥಮಿಕವಾದ ಯಜ್ಞ ಇದೆ. ದ್ರವ್ಯ ಯಜ್ಞ, ಸ್ತಪೋ ಯಜ್ಞ, ಜ್ಞಾನ ಯಜ್ಞ, ಪರಂತಪ, ಸ್ವಾಧ್ಯಾಯ ಯಜ್ಞ, ಪ್ರಾಣಾಯಾಮ ಯಜ್ಞ, ಎಷ್ಟು ಯಜ್ಞಗಳು ಬೇಕು. ಗೀತೆಯಲ್ಲಿ ಬಹಳ ಚೆನ್ನಾಗಿ ಕೃಷ್ಣ ಪರಮಾತ್ಮ ಇದನ್ನೆಲ್ಲ ಹೇಳಿದನು. ಬೇಕಾದಷ್ಟು ಯಜ್ಞಗಳಿವೆ. ಆ ಯಜ್ಞಗಳಲ್ಲೆಲ್ಲ ಪ್ರಾಥಮಿಕವಾಗಿ ಎಲ್ಲರೂ ಮಾಡಬಹುದಾದ ಯಜ್ಞ ದ್ರವ್ಯ ಯಜ್ಞ. ಅಂದರೆ ನನ್ನದು ಎನ್ನುವ ವಸ್ತುವನ್ನ ಪರಮಾತ್ಮನಿಗೆ ನನ್ನದಲ್ಲ ಅಂತ ತ್ಯಾಗ ಮಾಡಬೇಕು. ಸ್ವಾಹ ವಿಷ್ಣವೇದನ್ನ ಮಮ ರುದ್ರಾಯೇದನ್ನ ಮಮ ಅಂತೀವಿ. ಅಂದ್ರೆ ಇದು ನನ್ನದಲ್ಲ, ನ ಮಮ, ನಂದಲ್ಲ ಇದು ಅಂತ ತ್ಯಾಗ ಮಾಡಬೇಕು. ಆ ಮನಃಪೂರ್ವಕವಾಗಿ ದ್ರವ್ಯ ತ್ಯಾಗವನ್ನ ಮಾಡಿದವಾಗ ಆ ಪರಮಾತ್ಮನಿಗೆ ಆ ದ್ರವ್ಯ ಸೇರುತ್ತೆ. ಅಗ್ನಿಮುಖೇನ, ಅಗ್ನಿ ಅಂತಂದ್ರೆ ಅವನು ಅಗ್ನಿಂ ದೂತಂ ವೃಣೀಮಹೆ, ಅಗ್ನಿಯನ್ನ ದೂತ ಅಂತ ಕರೀತಾರೆ, ದೇವದೂತ ಅವನು. ನಾವು ಮನುಷ್ಯರು ಹಾಕತಕ್ಕಂತಹ ಹವಿಸ್ಸನ್ನ ದೇವತೆಗಳಿಗೆ ಮುಟ್ಟಿಸುವ ಕೆಲಸ ಅಗ್ನಿಯ ಕೆಲಸ. ಪಂಚಭೂತಗಳಲ್ಲಿ ಊರ್ಧ್ವಮುಖವಾಗಿ ಹೋಗುವಂತಹ ಒಂದೇ ಒಂದು ಭೂತ ಅಂತಂದ್ರೆ ಅದು ಅಗ್ನಿ. ನೀರು ಕೆಳಮುಖವಾಗಿ ಹರಿಯುತ್ತೆ, ಭೂಮಿ ಇದ್ದಲ್ಲೇ ಇರುತ್ತೆ. ಅಗ್ನಿ ಮಾತ್ರ ಮೇಲ್ಮುಖವಾಗಿ ಚಲನೆಯನ್ನ ಅಂದ್ರೆ ಊರ್ಧ್ವಮುಖ, ಮೇಲ್ಮುಖವಾಗಿ ದೇವತೆಗಳಿಗೆ ಹವಿಸ್ಸನ್ನ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಯಜ್ಞಯಾಗಾದಿಗಳನ್ನ ಮಾಡ್ತಾ ದೇವತೆಗಳನ್ನ ತೃಪ್ತಿಪಡಿಸಿ, ನಿಮ್ಮಿಂದ ತೃಪ್ತರಾದ ದೇವತೆಗಳು ನಿಮಗೆ ಕಾಲಕಾಲಕ್ಕೆ ಮಳೆ ಬೆಳೆ, ಕುಟುಂಬದಲ್ಲಿ ಶಾಂತಿ ನೆಮ್ಮದಿ, ಲೌಕಿಕ ಅಲೌಕಿಕ ಸಂಪತ್ತುಗಳನ್ನು ಅವರು ಕರುಣಿಸ್ತಾರೆ ಅನ್ನೋದು ಒಂದು ಸೃಷ್ಟಿಯ ಆದಿಯಲ್ಲಿ ಆದಂತಹ ಒಂದು ಒಡಂಬಡಿಕೆ ದೇವತೆಗಳಿಗೂ ಮಾನವರಿಗೂ.